ಹಾಯ್ ನಮಸ್ತೆ. ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನಂತರೂ ಹೇಳಂಗಿಲ್ಲ, ಅದು ನಿಮಗೆ ಗೊತ್ತೈತಿ. ನಾನು ಯಾವ ಕಾರಣಕ್ಕೂ ನನಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ನಾನು 100 ವಿಡಿಯೋ ಹಾಕೀನಿ. 100 ವಿಡಿಯೋದಾಗೂ ಎಲ್ಲಿ ಒಂದು ಕಡೆನೂ ಹೇಳಿಲ್ಲ. ಇನ್ನೊಂದು ಏನಂದ್ರೆ, ನಾನು ಯಾವ ಕಾರಣಕ್ಕೂ ನನಗೆ ಸಪೋರ್ಟ್ ಮಾಡಿ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಯಾಕೆ ಹೇಳಂಗಿಲ್ಲ ಅಂದ್ರೆ, ಆಲ್ಮೋಸ್ಟ್ ಆಲ್ ನನ್ನ ವಿಡಿಯೋ ಅದಲ್ಲ, ಆಲ್ಮೋಸ್ಟ್ ಆಲ್ ನೊಂದಾರಿಗೆ ಬೆಂದಾರಿಗೆ ಅವು ಹೋಗಿ ತಲುಪ್ತಾವಂತ ಆಲ್ಮೋಸ್ಟ್ ಆಲ್ ನನಗೆ ಗೊತ್ತೈತಿ. ಇನ್ನೊಂದೇನಂದ್ರೆ, ಇತ್ತೀಚೆಗೆ ನನ್ನ ವಿಡಿಯೋ ಎಲ್ಲ ಭಾಳ ಕಮ್ಮಿ ಆಗಿದ್ದಾವೆ. ಯಾಕಂದ್ರೆ ನಂಗೆ ವಿಡಿಯೋ ಮಾಡೋಕೆ ಟೈಮ್ ಸಿಗತ್ತಿಲ್ಲ, ಒಂದನೇದ್ದು. ಇನ್ನೊಂದು ಏನಂದ್ರೆ, ಹೊಸ ಕಂಟೆಂಟ್ ಹುಡುಕ್ಬೇಕಂದ್ರೆ ಕಷ್ಟ. ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ಕಂಟೆಂಟ್ ಅಂದ್ರೆ ನಾನು ಯಾವ ಥರ ಕಂಟೆಂಟ್ ರೆಡಿ ಮಾಡಾಕೊಂತೇನೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೈತಿ. ಯಾಕಂದ್ರೆ ಇಲ್ಲಿ ಏನು ಸಮಸ್ಯೆ ಅಂದ್ರೆ, ಪ್ರತಿಯೊಂದು ಕಂಟೆಂಟು ಪ್ರತಿಯೊಂದು ವಿಡಿಯೋನ ನಾನು ಯಾವ ಥರ ಮಾಡ್ತೇನೆ ಅಂದ್ರೆ, ಅಪೋಸಿಟ್ ಇರೋರು ಎದೆ ಒಳಗೆ ಒಂದು ಬಿರುಕು ಮೂಡಿಸ್ಬೇಕಲ್ಲ. ಇಲ್ಲದೆ ಇರೋದನ್ನ ತಲೆ ಒಳಗೆ ಹಾಕೊಂಡು ಜೀವನನ ಹಾಳು ಮಾಡ್ಕೊತಾರಲ್ಲ, ಅಂಥವ್ರ ಎದೆ ಒಳಗೆ ಬಿರುಕು ಮೂಡಬೇಕು. ಅಲ್ಲೇ ತಂದೆ ತಾಯಿ ಹೆಸರು ಮೂಡ್ಬೇಕು. ಯಾವ ಥರ ಅಂದ್ರೆ, ನನಗೆ ತಂದೆ ತಾಯಿ ಇಂಪಾರ್ಟೆಂಟ್, ಅದು ಬಿಟ್ಟು ಇನ್ನೊಂದಿಲ್ಲ, ಆ ಥರ ಆಗ್ಬೇಕು. ಆ ಥರ ಮಾಡೋದಕ್ಕಾಗಿ ನಾನು ಈ ಫೀಲ್ಡಿಗೆ ಬಂದಿರೋದು. ಈ ಫೀಲ್ಡ್ನಾಗ ನಾನು ಗಳಿಸ್ಬೇಕು, ರೊಕ್ಕ ಮಾಡಬೇಕು, ಅದನ್ನು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ದೇವ್ರನಾಗಿಲ್ಲ, ಅದು ಇರಂಗೇನಿಲ್ಲ. ಹಿರಿಯರ ಕಾಲದಾಗ ಒಂದು ಮಾತಿತ್ತು, ತಂದೆ ಮಾಡಿದ್ದನ್ನ ಮಗ ಅನುಭವಿಸ್ತಾನ ಅಂತ. ಇವಾಗೆಲ್ಲ ಅದಿಲ್ಲ, ನಾವು ಅನುಭವಿಸ್ಬೇಕು. ಯಾಕಂದ್ರೆ ನಾವು ಏನು ಮಾಡಿದ್ರು ನಮ್ಮ ಕರ್ಮ ಧರ್ಮ ಎಲ್ಲ ನಮ್ಮನ್ನ ಕಾಡುತ್ತೆ. ಈ ಮಾತು ನೆನಪಿರಲಿ. ಯಾಕಂದ್ರೆ ಪ್ರತಿಯೊಂದು, ಈಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ಕಟ್ಕೊಂಡಿರೋ ಹೆಂಡ್ತಿದ್ರು ಇನ್ನೊಂದು ಹೆಣ್ಣಿನ ಸವಾಸ ಮಾಡೋರಿಗಾಗಲಿ, ಇವಾಗ ಲವರ್ ಇದ್ದರೂ ಒಂದು ಬೆಸ್ಟಿ ಅಂತ ಇನ್ನೊಂದು ಹುಳನ್ನ ಇಟ್ಕೊಳ್ಳೋದಾಗಲಿ, ಈ ಥರ ಮಾಡಬೇಡ್ರಿ. ಯಾಕಂದ್ರೆ ಅದು ನಿಮ್ಗೆ ಮುಳ್ಳಾಗಿ ಕಾಡುತ್ತಾ. ಯಾಕಂದ್ರೆ ನಾಳೆ ನೀವು ಅನುಭವಿಸ್ಬೇಕು, ನೆನಪಿರ್ಲಿ. ಅದು ಬಿಟ್ಟು ಸುಮ್ಮನೆ ಇವಾಗ ಆಕಿ ನನ್ನ ಬ್ಲಾಕ್ ಹಾಕಿದಾಳ, ಅವ ನನ್ನ ಬ್ಲಾಕ್ ಹಾಕಿದಾನ, ಅವನ್ನ ನಾನು ಇಗ್ನೋರ್ ಮಾಡಬೇಕು, ಆಕಿನ ನಾನು ಇಗ್ನೋರ್ ಮಾಡಬೇಕು, ಇದೆಲ್ಲ ಬಿಟ್ಬಿಡ್ಬೇಕು. ಅದನ್ನೆಲ್ಲ ಬಿಟ್ಟು ನಮ್ಮ ಜೀವನ ಏನೈತಿ, ನಾವು ಏನು, ಇವಾಗ ಅಕ್ಕಿ ಇಲ್ಲ ಅಂದ್ರೆ ನಾವು ಬದುಕಕ್ಕಾಗತ್ತಾ? ಇಲ್ಲ. ಅದನ್ನ ನೀ ಥಿಂಕ್ ಮಾಡು. ಬದುಕಕ್ಕಾಗಂಗಿಲ್ಲ ಅಂದ್ರೆ ತಂದೆ ತಾಯಿ ಕಡೆ ಗಮನ ಹರಿಸು. ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತಂದೆ ತಾಯಿಗಿಂತ ಹೆಚ್ಚಿಂದ ಯಾವುದೂ ಇಲ್ಲ. ನಾನು 106 ವಿಡಿಯೋ ಮಾಡೀನಿ, 10 ಎಲ್ಲದ್ರಾಗೂ ತಂದೆ ತಾಯಿನ ಮುಂದಿಟ್ಟೀನಿ. ಯಾಕಂದ್ರೆ ತಂದೆ ತಾಯಿನ ಮರೆತು ಇವಾಗಿನ ಜನ್ರೇಷನ್ ಹುಡುಗ ಹುಡುಗಿ ಆಗಲಿ ತಮಗೆ ತಿಳಿದಿದ್ದನ್ನ ಮಾಡ್ತಾರೆ. ಸಮಸ್ಯೆ ಏನಂದ್ರೆ, ತಂದೆ ತಾಯಿನ ಬೀದಿ ಹೆಣ ಮಾಡಿಬಿಡ್ತಾರೆ. ಅದಾಗಬಾರ್ದಂತ ನಂದು. ಇನ್ನೊಂದು ಏನು ಹೇಳ್ತೇನೆಂದ್ರೆ, ಪ್ರೀತಿನಾಗಲಿ ಸ್ನೇಹನಾಗಲಿ ಏನೇ ಆಗಲಿ, ಊಟದಾಗ ಉಪ್ಪಿನಕಾಯಿ ಎಷ್ಟಿರುತ್ತೋ ಅಷ್ಟೇ ಇರಬೇಕು. ಅದಕ್ಕಿಂತ ಹೆಚ್ಚಿಂದ ಆಗಬಾರ್ದು. ಹೆಚ್ಚಿಂದ ಆದ್ರೆ ಅದು ನಮಗೆ ವಿಷಾನ. ಅದೊಂದು ಗಾದೆ ಐತಿ, ಜಾಸ್ತಿ ಆದ್ರೆ ಅಮೃತನ ವಿಷ ಆಗಿಬಿಡುತ್ತೆ. ಭಾಳ ಸಲ ಹೇಳೀನಿ ನಾನು. ಅದು ಒಂದಿಷ್ಟು ಜನ ಅಂತಾರೆ, ನಂಗೆ DM ಮಾಡ್ತಾರೆ, ಅಣ್ಣ ನಂಗೆ ಹುಡುಗಿ ಹಿಂಗೆ ಮಾವನ ಮಗಳನ್ನ ಲವ್ ಮಾಡೇನಿ, ಅಕ್ಕನ ಮಗಳನ್ನ ಲವ್ ಮಾಡೇನಿ, ಅಷ್ಟು ವರ್ಷದ ಲವ್, ಇಷ್ಟು ವರ್ಷದ ಲವ್. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ನಿನ್ನ ಲವ್ ಎಷ್ಟು ವರ್ಷದ ಅನ್ನೋದು ಮ್ಯಾಟ್ರ್ ಆಗಂಗಿಲ್ಲ. ಇದು ಮ್ಯಾಟ್ರ್ ಅಲ್ಲ. ನಿನ್ನ ಲವ್ 100 ವರ್ಷದ್ದಿರಲಿ 200 ವರ್ಷದ್ದಿರಲಿ, ಅದು ಸಂಬಂಧನೇ ಇಲ್ಲ. ನಿನ್ನ ಪ್ರೀತಿ ಗಟ್ಟಿ ಇತ್ತಂದ್ರೆ ನೀನು ಹಿಂಡಿ ಹಾಲು ಗಂಜಿ ಇದನ್ನ ಉಂಡ್ರು ಆಕಿ ನಿನ್ನ ಜೋಡಿನ ಬರ್ತಾಳೆ. ಇನ್ನೊಂದು ಏನಂದ್ರ ಈ ಮಾತು ತಲೆ ಒಳಗಿರಲಿ. ಹೌದಾ? ನೋಟ್ ನೋಡಿ ಬಂದಾಕಿ ಗಂಟು ಮೂಟೆನ ಕಟ್ತಾಳ. ಪರಿಸ್ಥಿತಿ ನೋಡಿ ಬಂದಾಕಿ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ನಿನ್ನ ಜೋಡಿ ಜೀವನ ಮಾಡ್ತಾಳ. ಅರ್ಥ ಆಗ್ಲಿ ತಿಳ್ಕೊ. ಇದಕ್ಕಿಂತ ಹೆಚ್ಚಿಂದ ನಾನೇನು ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ನನಗೆ ಹೆಚ್ಚಿಂದು ಮಾತಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಎಷ್ಟೆಲ್ಲ ಹೇಳಕ್ಕಂತೆ, ನಾನು ಒಂದಲ್ಲ ಎರಡಲ್ಲ 106 ವಿಡಿಯೋ ಮಾಡೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ನಂಗೆ ಫಾಲೋವರ್ಸು ಲೈಕು ಏನು ಬೇಡ ನನ್ನ ವಿಡಿಯೋ ಎಷ್ಟು ಕಡಿಮೆ ಓಡುತ್ತಲ್ಲ ನನಗಷ್ಟು ಸಂತೋಷ ಐತಿ. ಯಾಕೆ ಸಂತೋಷ ಐತಿ ಅಂದ್ರೆ, ನನ್ನ ವಿಡಿಯೋ ಎಷ್ಟು ಕಡಿಮೆ ಓಡುತ್ತಲ್ಲ ಅಷ್ಟು ಹದಗೆಟ್ಟಿರೋ ಹುಡುಗರು ಕಡಿಮೆ ಅದಾರ ಅಂದಂಗೆ, ಹುಡುಗಿಯರು ಕಡಿಮೆ ಅದಾರ ಅಂದಂಗೆ. ನನ್ನ ವಿಡಿಯೋ ಯಾವತ್ತು ಮಿಲಿಯನ್ ಮುಟ್ಟತ್ತಲ್ಲ ಅಂತಾರ ಭಾಳ ಮಂದಿ ಅದಾರ ಅಂದಂಗೆ. ಅರ್ಥ ಆಯ್ತಾ? ಅರ್ಥ ಆಗಲೇಬೇಕು. ಅದಕ್ಕಾಗಿ ವಿಡಿಯೋ ಮಾಡಕ್ಕೆ ಕುಂತೇನೆ.
ಯಾಕಂದ್ರೆ ಯಾವ ಹುಡುಗ ಯಾವ ಹುಡುಗಿ ಈ ಕ್ಯಾಟಗರಿ ಈ ಲೈನು ಈ ಟಾಪಿಕ್ ಇಂಥ ಟಾಪಿಕ್ನಾಗ ಮ್ಯಾಲ ಅದಾರ ಅದನ್ನ ನಾನು ನೋಡ್ತಿರ್ತೀನಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋದಾಗೂ ನಾನು ವ್ಯೂಸ್ ಲೈಕ್ಸ್ ಪ್ರತಿಯೊಂದು ನೋಡ್ತಿರ್ತೇನೆ ನಾನು. ಯಾಕಂದ್ರೆ ಇವಾಗ ಒಬ್ಬೊಬ್ರು ನನ್ನ ವಿಡಿಯೋಕ್ಕೆ 10K ಲೈಕ್ ಬಂತಂದ್ರೆ ಇದ್ರೊಳಗೆ ನೊಂದಾರ ಭಾಳ ಜನ ಅದಾರ. ಕಡಿಮೆ ಲೈಕ್ ಬಂತಂದ್ರೆ ಓಕೆ ಒಪ್ಕೊಂತೀನಿ, ಆ ಥರ ಯಾರೂ ಇಲ್ಲ. ಖುಷಿ ಐತೆ ನನಗೆ, ಅರ್ಥ ಆಯ್ತಾ? ನಾನು ಈ ಥರ ನನ್ನ ಮೈಂಡ್ ಸೆಟ್ ಈ ಥರ. ಪ್ರತಿಯೊಬ್ಬರು ಇವಾಗ ಕಂಟೆಂಟ್ ಕ್ರಿಯೇಟರ್ ಇರ್ತಾರೆ, ಬೈ ನಾನು ವಿಡಿಯೋ ರೀಚ್ ಆಗತ್ತಿಲ್ಲ, ನಾನು ವಿಡಿಯೋ ಲೈಕ್ ಬರತ್ತಿಲ್ಲ, ನಾನು ವಿಡಿಯೋ ಕಮೆಂಟ್ ಬರತ್ತಿಲ್ಲ. ನನಗೆ ಆ ಥರ ಏನು ತಲೆ ಒಳಗಿಲ್ಲ ಬೈ. ಏನು ಕಮೆಂಟ್ ಮಾಡೋ ಲೈಕ್ ಮಾಡೋದು ಯಾವುದೋ ನನಗೆ ಮ್ಯಾಟ್ರ್ ಆಗಂಗಿಲ್ಲ. ಏನಂದ್ರೆ ನನ್ನಿಂದ್ರೆ ನೀನು ಸುಧಾರಿಸ್ಕೊಂಡ್ರೆ ನನಗೆ ಖುಷಿ, ಅದಕ್ಕಿಂತ ಹೆಚ್ಚಿಂದಿಲ್ಲ. ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ, ಇವಾಗ ಒಬ್ಬೊಬ್ಬರು ನಂಗೆ ಲೈಕ್ ಕಮೆಂಟ್ ಬರತ್ತಿಲ್ಲ, ನಾನು ವಿಡಿಯೋ ಓಡಾಕೊಂತಿಲ್ಲ ಅಂತ ತಲೆಯೆಲ್ಲ ಕೆಡ್ಸಂಗೆ ಕುಂತಿರ್ತಾರೆ. ನನಗೆ ಭಾಳ ಸಂತೋಷ ನಾನು ವಿಡಿಯೋ ಓಡಲಿಲ್ಲ ಅಂದ್ರೆ. ಯಾಕಂದ್ರೆ ಆ ಥರ ಇವಾಗ ಒಂದು ವಿಡಿಯೋ ಮಾಡಿದ್ದೆ ನಾನು, ಹುಡುಗ ಹುಡುಗಿ ಬಿಟ್ಟಿದ್ದು. ಇವಾಗ ಹುಡುಗ ಸತ್ತಿರೋದಾಗಲಿ, ಹುಡುಗಿ ತಂದೆ ತಾಯಿನ ಬೀದಿ ಒಳಗೆ ಬಿಟ್ಟಿರೋದಾಗಲಿ, ಅಂಥ ಕಂಟೆಂಟ್ ತೊಗೊಂಡು ಒಂದು ವಿಡಿಯೋ ಮಾಡಿದ್ನಂದ್ರೆ ಆ ವಿಡಿಯೋ ಓಡಲಿಲ್ಲ. ಮಿನಿಮಮ್ 10,000 15,000 ಓಡಿತು, ನನಗೆ ಖುಷಿ ಐತಿ. ಯಾಕಂದ್ರೆ ಆ ಥರ ಯಾರೂ ಮಾಡಿಲ್ಲ ಅಂದಂಗೆ, ಆ ಥರ ಯಾರೂ ಮಾಡಿಲ್ಲ, ಅದು ಓಡಿಲ್ಲ. ಯಾಕಂದ್ರೆ ಆ ಥರ ಟಾಪಿಕ್ ನಾವು ಎಲ್ಲರೂ ಶೇರ್ ಮಾಡ್ತಾರೆ, ಅದನ್ನ ಯಾರೂ ಶೇರ್ ಮಾಡಿಲ್ಲ ಅಂದ್ರೆ ಆ ಥರ ಯಾರೂ ಮಾಡಿಲ್ಲ ಅಂದಂಗೆ. ಅದನ್ನೇನಾದರೂ ಶೇರ್ ಮಾಡಿದ್ರೆ ಅಂದ್ರೆ ಆ ಥರ ಇದಾರ, ಅವ್ರನ್ನ ನನಗೆ ಅವ್ರಿಗೆ ನಾನು ಅರಿವು ಬರೆಸಲೇಬೇಕು. ಈ ಥರ ಕಂಟೆಂಟ್ ನಾನು ಸುಮ್ಮನೆ ನಾನು ಯಾವ ಕಾರಣಕ್ಕೂ ವಿಡಿಯೋ ಮಾಡೋಂಗಿಲ್ಲ. ನಾನು ವಿಡಿಯೋನೂ ನನಗೆ ರೀಚ್ ಹೋಗಲಿ, ನನಗೆ ಯಾವತ್ತು ಲೈಕ್ ಬರಲಿ, ಕಮೆಂಟ್ ಬರಲಿ, ಶೇರ್ ಬರಲಿ ಅಂತ ನನಗೆ ಯಾವತ್ತು ತಲೆಯೊಳಗೆ ಇಲ್ಲ. ನಾನು ಇವಾಗ್ಲಿಂದ್ರೂ ಹೇಳಕೊಂತೀನಿ, ನಾನು ಫಸ್ಟ್ ವಿಡಿಯೋದಿಂದ ನೋಡ್ಕೊಂಬರಿ, ನಾನು ಅವಾಗ್ಲಿಂದ್ರೂ ಹೇಳಕೊಂತೀನಿ. ತಂದೆ ತಾಯಿನ ಬಿಟ್ಟು ಯಾವತ್ತೂ ಬಿಟ್ಟಿಲ್ಲ ನಾನು ಲವರ್ನೂ ಹಿಡಿದಿಲ್ಲ, ಫ್ರೆಂಡ್ನೂ ಹಿಡಿದಿಲ್ಲ, ಯಾರನ್ನೂ ಹಿಡಿದಿಲ್ಲ. ತಂದೆ ತಾಯಿನ ಬಿಟ್ಟು ಇನ್ನು ಉಳಿದಿದ್ದನ್ನೆಲ್ಲ ನೆಲ ಸಮಾನ ಮಾಡ್ಕೊತ ಬಂದೇನೆ. ಇದನ್ನೆಲ್ಲ ನೀವು ನೋಡ್ಬೋದು. ಪ್ರೀತಿ ಪ್ರೇಮ ಅನ್ನೋದು ಆರೋಗ್ಯಕ್ಕೆ ಭಾಳ ಹಾನಿಕರ. ಅದು ಇನ್ನೊಂದು ಬೈ, ನೀ 10 ವರ್ಷ ಲವ್ ಮಾಡಿ 20 ವರ್ಷ ಲವ್ ಮಾಡಿ ಮ್ಯಾಟ್ರ್ ಆಗಂಗಿಲ್ಲ. ಅವ್ರ ಅಪ್ಪಾಗ ಗೌರ್ಮೆಂಟ್ ಜಾಬ್ ಅಂದ್ರೆ ಭಾಳ. ಯಾಕಂದ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಪ್ರತಿಯೊಬ್ಬರು ಹೆಣ್ಣು ಹೆತ್ತಾರ ಹಣ್ಣೆ ಬರೋಣ ಅಷ್ಟ. ಅದು ಯಾಕಂದ್ರೆ ತನ್ನ ಮಗಳು ಚೆಂದಾಗಿರಲಿ, ಚಲೋ ಕಡೆ ಹೋಗಲಿ, ಚೆಂದಾಗ ಜೀವನ ಮಾಡಲಿ, ಅದು ಎಲ್ಲರಿಗಿರುತ್ತೆ. ಆ ಕಾರಣಕ್ಕಾಗಿ ಅವರು ಗೌರ್ಮೆಂಟ್ ಜಾಬು ಆ ಥರ ಈ ಥರ ಅಂದ್ರೆ ಒಂದು ಕಾಲ ಮೇಲೆ ನಿಂತಿರಬೇಕು. ನಾಳೆ ಮಗಳನ್ನ ಕೊಟ್ಟರು ಜೀವನ ಚೆಂದ ಮಾಡ್ಕೊಂಡು ಹೋಗ್ಬೇಕು. ಈ ಥರ ಅವರು ಇದನ್ನು ಮಾಡಿ ಕೊಡ್ತಾರೆ. ನಿಮ್ಗೆ ಅದೇನು ಅನ್ಸುತ್ತೆ ಅಂದ್ರೆ, ಬೈ ನಿನ್ನ ಕಾಲ ಮೇಲೆ ನಿಂತಿರಂಗಿಲ್ಲ, ಇರೋ ತಂದೆ ತಾಯಿ ರೊಕ್ಕದಾಗೆಲ್ಲ ಜೀವನ ಮಾಡ್ತಿರ್ತೀನಿ. ನೀನು ಹೋಗಿ ಆಕಿನ ಲವ್ ಮಾಡಿರ್ತಿ, ಆಕೆ ಬಿಟ್ಟು ಹೋಗೋದು ಅಂತ ಇಟ್ಟುದ್ದ ಲೈನ್ ಬರ್ಕೊಂಡು, ಇಲ್ಲ ನಾನು ಸಾಯಬೇಕು, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಅವಾಗ ನಮ್ಮಂತಾರ ಬಂದು ನಿನ್ನ ಹಿಂಗೆ ಎತ್ತಿ ಮ್ಯಾಲೆ ಇಡ್ಬೇಕು. ಹೌದಾ? ಆಗಂಗಿಲ್ಲ. ಸುಮ್ಮನೆ ಅದನ್ನ ಮಾಡಿದ್ನಿ ಇದನ್ನ ಮಾಡಿದ್ನಿ ಅಂತ ವೇಸ್ಟ್. ಜೀವನಾನ ಮುಗೀತು ನಂದು, ಜೀವನಾನ ಹಾಳಾತ್ ನಂದು, ಇಲ್ಲಿಗೆ ನಂದು ಎಲ್ಲ ಮುಗೀತು ಅಂತ ನೀನು ಹೊಂಟು ಬಿಟ್ಟಿರ್ತೀನಿ ನಿನ್ನ ಜೀವನ ಪರ್ಯಂತ. ನಾನು ಏನು ಹೇಳ್ತೇನೆಂದ್ರೆ, ಹುಡುಗಿ ಬಿಟ್ಲಾ? ಹಾಂ ಬಿಟ್ಲು. ತಂದೆ ತಾಯಿ ಅದಾರ, ಹೌದಾ? ಹಡ್ದಿರೋ ತಂದೆ ತಾಯಿ, ಅವ್ರ ಕಡೆ ಗಮನ ಕೊಡು ಬೈ. ಬಿಟ್ಟು ಹೋದಾಕಿಂತ ಒಂದು ಏನು ಮಾಡ್ತಿ? ಬಿಟ್ಟು ಹೋದ್ಲು ಅಷ್ಟ, ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ. ಇವಾಗ ನಾನು ಏನು ಹೇಳ್ತೀನಂದ್ರೆ, ತಂದೆ ತಾಯಿನ ಮೇಲೆ ತಂದೆ ತಾಯಿಗಿಂತ ಹೆಚ್ಚಿಂದ ಯಾವುದೇ ಇಲ್ಲ. ಇನ್ನೊಂದಿಷ್ಟು ಮಂದಿ ಬರ್ತಾರೆ, ತಂದೆ ತಾಯಿ ನೀನು ಎಷ್ಟು ಚಂದ ನೋಡ್ತೀವಿ, ಏನು ಮಾಡ್ತೀವಿ ಬೈ. ಒಂದು ಪಕ್ಷ ನಾನು ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ತಂದೆ ತಾಯಿನ ಚಂದ ನೋಡ್ಕೊತೀನಿ. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತಂದೆ ತಾಯಿಗಿಂತ ಹೆಚ್ಚಿಂದ ಯಾವುದೇ ಇಲ್ಲ. ಮತ್ತು ನಿಮ್ಗೆ ಲಾಂಗ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಇನ್ನೊಂದು ಏನಂದ್ರೆ, ಲಾಸ್ಟ್ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಾಗ ಇದ್ದಿದ್ದು ನೋವು ತೊಗೊಂಡು ಕುಡಿದು ಬಂದು ತಂದೆ ತಾಯಿಗೆ ಎದುರೆದುರು ಹಚ್ಚೋದಾಗಲಿ, ಅವ್ರಿಗೆ ಮನಸ್ಸಿಗೆ ನೋವು ಮಾಡೋದಾಗಲಿ, ಇಂಥ ಯಾವನ್ನೂ ಮಾಡೋಕೆ ಹೋಗ್ಬೇಡ್ರಿ. ಅದು ಒಳ್ಳೆಯದಲ್ಲ, ಅದಕ್ಕಿಂತ ಪಾಪ ಯಾವುದೂ ಇಲ್ಲ. ಮತ್ತು ಲಾಸ್ಟ್ ಇದೊಂದಂದ್ರೆ, ನೀವು ತಂದೆ ತಾಯಿನ ಯಾವ ಥರ ನೋಡ್ಕೊತಿರಲ್ಲ, ನಿಮ್ಗೆ ದೇವರು ಅದೇ ಥರ ಒಳ್ಳೇದ ಮಾಡ್ತಾನೆ. ಮತ್ತೆ ಸಿಗ್ತೀನಿ ಬೈ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.